ಡಬಲ್ ಡಿಜಿಟ್ ದಾಟಕ್ಕೂ ಕೂಡ ಕಾಂಗ್ರೆಸ್ ಪರದಾಡ್ತಾ ಇದೆ. ಸಿಂಗಲ್ ಡಿಜಿಟ್ ನಂಬರ್ನಲ್ಲೇನೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ. ಸೀಟ್ ಜಾಸ್ತಿ ಬೇಕು 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 ಅಂತ ಕೇಳ್ಕೊಂಡು ಈಗ 6ರಿಂದ 5ಕ್ಕೂ ಹೋದ್ರಂತೆ ಅವರು. ಅಲ್ಲಿ ನೋಡ್ತಾ ಇದ್ರೆ ನಂಬರ್ಸ್ಗಳು ಬರ್ತಾ ಇದೆ ನಿಮಗೆ. ಚುನಾವಣಾ ಚಾಣಕ್ಯನ ತಂತ್ರಗಳೆಲ್ಲ ಒಂದು ಕಡೆಗೆ ಟೂಸ್ತು. ಜನಸುರಾಜ್ ಪಾರ್ಟಿ ಶೂನ್ಯ ಸಂಪಾದನೆ, ಕಾಂಗ್ರೆಸ್ 5ಕ್ಕೆ, ಡಬಲ್ ಡಿಜಿಟು ಕೂಡ ದಾಟ್ತಾ ಇಲ್ಲ. RJD ಒನ್ ಟೈಮಲ್ಲಿ 80ರವರೆಗೂ ಹೋಗ್ಬಿಟ್ಟು 34ಕ್ಕೆ ಬಂದು ನಿಲ್ತಾ ಇದ್ದಾರೆ. ಕಳಪೆ ಅಂದ್ರೆ ಕಳಪೆ ಸಾಧನೆ, ಕಳೆದ ಬಾರಿಗಿಂತಲೂ ಕೂಡ. ಲಾಸ್ಟ್ ಟೈಮ್ ಅಟ್ ಲೀಸ್ಟ್ 70-72 ಎಕ್ಸಾಕ್ಟ್ಲಿ. ಟೀಕೆಗಳಿಗೆ ಗುರಿಯಾಗಿದ್ದೇನು ಅಂತಂದ್ರೆ ಕಾಂಗ್ರೆಸ್ ಮೇಲೆ ಅತ್ಯಂತ ಬಹುದೊಡ್ಡ ವಿಶ್ಲೇಷಣೆಗಳಲ್ಲಿ ಹೇಳಿ ಬರ್ತಾ ಇರೋದು, ಕಾಂಗ್ರೆಸ್ ತಾನು ಮುಳುಗೋದಲ್ಲದೆ ತನ್ನ ಜೊತೆಗೆ ಇನ್ನೊಬ್ಬರನ್ನು ಮುಳುಗಿಸ್ಕೊಂಡು ಹೋಗುತ್ತೆ ಅನ್ನುವಂಥ ಆಪಾದನೆಗೆ ಮತ್ತೊಮ್ಮೆ ಈಗ ಗುರಿ ಆಗ್ತಾ ಇದೆ. ಮಹೇಶ್ ತೆಂಗಿನಕಾಯಿ ಅವರೇ, ನಾನು ಆಗ್ಲೇ ಕೇಳ್ತಾ ಇದ್ದೆ, ನುಸುಳುಕೋರರು ಅಂತ ಕಳೆದ 10-11 ವರ್ಷಗಳಿಂದ ಹೇಳ್ಕೊಂಡು ಬಂದಿರ. ಬಿಹಾರದಲ್ಲಂತೂ ಈ ವಿಚಾರ ತುಂಬಾ ಚರ್ಚೆ ಆಯಿತು. ಹೀಗಾಗಿ ಆ ಪ್ರಶ್ನೆಯನ್ನು ದಾಟಿಸ್ತೀನಿ. ಆಗ್ಲೇ ಕೇಳಿದ್ದೆ ನಾನು ನಿಮಗೆ, ನುಸುಳುಕೋರರು ಎಲ್ಲಿಂದ ಬರ್ತಿದ್ದಾರೆ, ಯಾರಿರೋದು ಕೇಂದ್ರದಲ್ಲಿ, BSF ಯಾರ ಅಂಡ್ರಲ್ಲಿ ಬರುತ್ತೆ ನೋಡಿ. ಇಲ್ಲ ಮಮತಾರಿ, ಒಂದು BSF ಅನ್ನೋಕ್ಕಿಂತ ನಾವು ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೇಳೋ ಬದಲಿನೋ ಇದೇನೋ ಕೇವಲ 2014ರಿಂದ ಈಚೆ ಆಗಿರ್ತಕ್ಕಂಥದ್ದಲ್ಲ. ಇದನ್ನು ಯಾವಾಗ 2014ರಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಇವತ್ತು ಎಲ್ಲ ಬಾರ್ಡರ್ಗಳಲ್ಲಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಗಳು ನಡೆದಿದ್ದಾವೆ. ಇದು ಹಿಂದಿನಿಂದ ಕೂಡ ಬಿಟ್ಕೊಂಡು ಬಂದಿದ್ದು, ಇದೇನೋ ಈಗ ಬಂದ ತಕ್ಷಣ ಆಗಿರ್ತಕ್ಕಂಥದ್ದಲ್ಲ. ಆದರೆ ಅವ್ರನ್ನೆಲ್ಲರೂ ಕೂಡ ಈಗ ಹೊರಗೆ ಹಾಕ್ತಕ್ಕಂಥ ಒಂದು ಒಳ್ಳೆಯ ಸಂದರ್ಭ SIR ಮೂಲಕ ಇವತ್ತು ಚುನಾವಣಾ ಆಯೋಗ ಬಹಳ ವ್ಯವಸ್ಥಿತವಾಗಿ ದೇಶದ ಎಲ್ಲ ಕಡೆ ಮಾಡ್ತಾಯಿದೆ. ಕರ್ನಾಟಕದಲ್ಲಿ ಮಾಡ್ಬೋದು, ಬಹುಶಃ ನಾವು ಅನ್ಕೊಂತೀವಿ ಬೆಂಗಳೂರಲ್ಲೇ ಮಾಡಿದರೆ ಯಾವ ಪ್ರಮಾಣದಲ್ಲಿ ನಮ್ಗೆ ಅಲ್ಲಿಂದ ವೋಟರ್ಸ್ ಹೊರಗಡೆ ಹೋಗ್ತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ. ಯಾಕೆಂದರೆ ಅರವಿಂದ್ ಲಿಂಬಾವಳಿ ಅವರು ಕಳೆದ ಸಲ ಅಲ್ಲಿ ಮಾಡಿದಾಗ ಎಷ್ಟು ಜನ ಬಾಂಗ್ಲಾದೇಶಿಯವರು ಇದ್ದರು ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಕೂಡ ಭಾಳಷ್ಟು ಜನ ಬಾಂಗ್ಲಾದೇಶರು ಇದ್ದಾರೆ ಅನ್ನೋತಕ್ಕಂಥ ಒಂದು ಅನುಮಾನ ಇದೆ. SIR ಆಯ್ತು ಅಂತಂದರೆ ಒಂದು ಕಡೆ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತ ಏನಂತೀವಿ, ಆ ನಿಟ್ಟಿನಲ್ಲಿ ಆದಾಗ ಮಾತ್ರ ಇವತ್ತು ನೋಡಿ ಬಿಹಾರದಲ್ಲಿ ಆಗಿರ್ತಕ್ಕಂಥ ಈ ಚುನಾವಣೆ ಇವತ್ತು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಾವೆಲ್ಲವನ್ನು ಗಮನಕ್ಕೆ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂಥ ಹಿಂಸಾಚಾರ ಅಗದಿ ಲೀಸ್ಟ್ ಅಂದರೆ ಕಳೆದ ಎಲ್ಲ ಇಲೆಕ್ಷನ್ಗೆ ಹೋಲಿಸಿದ್ರು ಈ ಸಲ ಮಾಡಿದರು ಅಂದರೆ ಚುನಾವಣಾ ಆಯೋಗನೂ ಕೂಡ ಒಳ್ಳೆ ರೀತಿಯಿಂದಲೇ ಚುನಾವಣೆ ನಡೆಸುವಂಥ ಪ್ರಕ್ರಿಯೆ ಆಗುತ್ತೆ. SIR ಪೂರ ದೇಶದಲ್ಲಿ ಇಂಪ್ಲಿಮೆಂಟ್ ಆದರೆ ಇನ್ನೂ ಒಂದು ಒಳ್ಳೆ ರೀತಿಯಿಂದ ಚುನಾವಣೆ ನಡೆಸಲಿಕ್ಕೆ. ಮಹೇಶ್ ತೆಂಗಿನಕಾಯಿ ಅವರೇ, ಬಿಹಾರದಲ್ಲಿ ಜಾತಿಯ ಸರ್ವೆಯನ್ನ ಮಾಡಿಸಿದರು, ಹೇಳ್ಯಾರ OBC ಮತ್ತು EBC ಅಂತ ಆಯಿತು. ಕರ್ನಾಟಕದಲ್ಲೂ ಕೂಡ ಈಗ ಮಾಡಲಾಗ್ತಾ ಇದೆ. ಇದಕ್ಕೆ BJP ಬಹುದೊಡ್ಡ ವಿರೋಧವನ್ನು ಮಾಡ್ತಾ ಇರೋದು. ಬಟ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಇದನ್ನು ಮಾಡಿಸಿದ ನಂತರ ಲಾಭವಾಗಿ ಪರಿಣಮಿಸಿದ್ದು ನಿಮ್ಮ NDA ಕೂಟಕ್ಕೆ. ಯಾಕೆ ಅಂತಾರೆ, ಎಲ್ಲೆಲ್ಲಿ ಯಾವ ಜಾತಿಗಳಿತ್ತು, ಯಾವ್ಯಾವುದು ಹಿಂದುಳಿದಿರುವಂಥವು ಇದ್ದಾವೆ, ಅವುಗಳಿಗೆ ಏನೇನು ಕೊಡಬೇಕು ಎಲ್ಲ ಮಾನ್ಯತೆಯನ್ನು ಕೊಟ್ಕೊಂಡು ಅದೇ ರೀತಿಯಾಗಿ ಹಾಕಿದರು. ಇದು ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವಿರೋಧವನ್ನು ಮಾಡ್ತಾ ಇರೋದು. ಬಿಹಾರದ ಕಂಪೇರ್ ಮಾಡಿ ಕೇಳ್ತಾ ಇದ್ದೀನಿ. ನೋಡಿ ಅರುಣ್ ಅವರೇ, ಭಾಳ ಸ್ಪಷ್ಟವಾಗಿದೆ. ನಾವು ಯಾರು ಕೂಡ ಇದಕ್ಕೆ ವಿರೋಧ ಅನ್ನಂತಲ್ಲ, ಆದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಇಲ್ಲ. ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಅಲ್ಲ. ಸ್ವತಃ ಆ ಇರ್ತಕ್ಕಂಥ ಕ್ವಶನನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ವಿರೋಧ ಮಾಡಿದ್ದಾರೆ. ಅನೇಕ ಮಂತ್ರಿಗಳು ಹೋಲ್ಡ್ ಮಾಡ್ತಾ ಇದ್ದೀನಿ ಸರ್. ಮಾಜಿ ಸಚಿವರಾದಂತಹ ಆಂಜನೇಯ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಆಂಜನೇಯ ಸರ್, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೆ. ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ, ಡಬಲ್ ಡಿಜಿಟ್ಗೂ ದಾಟಕ್ಕಾಗ್ಲಿಲ್ವಲ್ಲ ಅಂತ? ಇಲ್ಲ, ಅಲ್ಲಿ ಕಾಂಗ್ರೆಸ್ ಪಾರ್ಟಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಭಾಳ ಶ್ರಮ ವಹಿಸಿ ಮಾಡಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಇವರು ಜೋಡಿ ನಾಯಕತ್ವದಲ್ಲಿ ಅಲ್ಲಿ ಜನರನ್ನ ಆಕರ್ಷಣೆ ಮಾಡುವಲ್ಲಿ ಯಶಸ್ವಿ ಆದರು. ಆದರೆ ಜನ ತೀರ್ಪು ನಾವು ಏನು ಮಾಡೋಕ್ಕಾಗುತ್ತೆ, ಒಂದಲ್ಲ ಒಂದಿನ ಮತ್ತೆ ಈ ಕಡೆ ಬರ್ತಾರೆ. ಯಾಕೆ ಅನಿಸ್ತಾ ಇದೆ? BJP ಒಂದು ಆರೋಪ ಮಾಡುತ್ತೆ ಆಂಜನೇಯ ಅವರೇ, ಅಲ್ಲಲ್ಲ BJP ಒಂದು ಆರೋಪ ಮಾಡುತ್ತೆ. ಅದೇನು ಅಂತಂದ್ರೆ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ನಮಗೆ ಲಾಭ ಜಾಸ್ತಿ, ಅವ್ರು ಜಾಸ್ತಿ ಬರಬೇಕು, ಜಾಸ್ತಿ ಪ್ರಚಾರ ಮಾಡಬೇಕು ಅಂತ ಹೇಳಿ. ಯಾಕೆ ಹಂಗೆ ಆಗ್ತಾ ಇದೆ? ಯಾಕೆ ಹಂಗೆ ಅನಿಸ್ತಾ ಇದೆ ಅದು? ಇಲ್ಲ, ಅವ್ರನ್ನ ಡ್ಯಾಮೇಜ್ ಮಾಡ್ಬೇಕಂತೇಳಿ ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದಾರೆ ಅವರು. ಅಲ್ಲ, ಜನ ಯಾಕೆ ತೀರ್ಮಾನ ಕೊಡ್ತಾ ಇದ್ದಾರೆ ಆಗಿದ್ದ? ಒಳ್ಳೆಯ ಏನಿಲ್ಲ. ಈಗ ಇಲ್ಲಿ ಕರ್ನಾಟಕದಲ್ಲಿ ಬಂದು ಹೋದ್ರು, ಅವ್ರು ಎಲ್ಲೆಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡ್ಕೊಂಡು ಹೋದ್ರು ಅಲ್ಲೆಲ್ಲ ಕಾಂಗ್ರೆಸ್ ಬಂತಲ್ಲ. ಅದೇ ನಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿತ್ತು. ಬೇರೆ ಕಡೆಗೆ ಯಾಕೆ ಆಗ್ತಿಲ್ಲ? ಅಲ್ಲಿ ಏನೋ ಕೆಲವಾರು ವ್ಯತ್ಯಾಸಗಳು ಆಗುತ್ತೆ, ಸುಧಾರಣೆ ಆಗಬೇಕು, ಮಾಡ್ತಾ ಇದ್ದಾರೆ. ಅವರು ಭಾಳ ಕಷ್ಟಪಟ್ಟು ರಾಹುಲ್ ಗಾಂಧಿ ಅವರು, BJP ಅವರು ನಾನಾ ರೀತಿಯ ಆಸೆ ಆಮಿಷಗಳನ್ನು ಒಡ್ಡಿ ಮತದಾರರ ಮೇಲೆ
ಮತ್ತು ಏನದು ಸುರಿಮಳೆಗೆ ಒಯ್ದು ಬಿಡ್ತಾರೆ ಅಲ್ಲೆಲ್ಲ. ಅಲ್ಲ ಸರ್, ನೀವು ಕೂಡ ಕಡಿಮೆ ಇರ್ಲಿಲ್ವಲ್ಲ, 2.5 ಕೋಟಿ ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳಿದ್ರಿ, ಆದ್ರೂ ಜನ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಲೂಪ್ ಹೋಲ್ ಎಲ್ಲೋ ಕಾಂಗ್ರೆಸ್ನಲ್ಲಿದೆ, ಲೂಪ್ ಹೋಲ್ ಎಲ್ಲೋ ಮಹಾಗಠಬಂಧನ್ನಲ್ಲಿದೆ ಅಂತ ಈಗಲೂ ಅನಿಸ್ತಾ ಇಲ್ವಾ? ಏನಿಲ್ಲಮ್ಮ, ಅಲ್ಲಿ ಜನ ಈಗ ಜನರನ್ನ ತೀರ್ಪನ್ನ ನಾವು ಪ್ರಶ್ನೆ ಮಾಡಂಗಿಲ್ಲ, ಏನಿಲ್ಲ. ಈ ಅಲ್ಲ, ಜನರ ತೀರ್ಪನ್ನು ಪ್ರಶ್ನೆ ಮಾಡಬಾರ್ದು, ಕರೆಕ್ಟ್ ನಾವು ಸರ್, ಬಟ್ ಒಪ್ಕೋಬೇಕು. ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ವಾ ಅಂತ ನಾನು ಕೇಳ್ತಿರೋದು. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಮಾಡ್ತಾನೇ ಇರ್ತೀವಿ. ಆ ಜನಗಳು ಮತ್ತು ಅಲ್ಲಿನ ಸ್ಥಳೀಯ ಇವು ಯಂತ್ರಗಳು, ಸರ್ಕಾರ ಇವೆಲ್ಲ ಕೆಲವು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಂದೇಳಿ ಕೂಡ ದಟ್ಟವಾಗಿ ನಮಗೆ ಕಾಣ್ತಾ ಇದೆ. ನೋಡೋಣ ಮುಂದೇನು ನಮ್ಮ ನಾಯಕರು ಅಲ್ಲಿ ಏನೇ ಯಾವ್ಯಾವ ಇದರಲ್ಲಿ ನಾವು ವಿಫಲರಾಗಿದ್ದೀವಿ ಅನ್ನೋದನ್ನ. ಅಲ್ಲ, ಈಗ ಮತಗಳತನದ ವಿಚಾರದಲ್ಲಿ ನೀವೆಲ್ಲ ಮಾತನಾಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ನಿಂತ್ಕೊಂಡು ಆ ವಿಚಾರದಲ್ಲಿ ಮಾತನಾಡಿದ್ರು. ಅಟ್ಲೀಸ್ಟು ದಲಿತರಾದರೂ ಕೂಡ ನಿಂತ್ಕೊಳ್ಬೋದಾಗಿತ್ತಲ್ವಾ ಅಂತ ಕಾಂಗ್ರೆಸ್ ಜೊತೆಗೆ. ಇಷ್ಟು ದಿನ ನಾವೇನೋ ಮಾಡಿದ್ದೀವಿ, ದಲಿತರ ಪರವಾಗಿ ನಾವು ಇದ್ದೀವಿ ಅನ್ನೋದಾದರೆ AIC ಅಧ್ಯಕ್ಷರು ಕೂಡ ಇರೋದ್ರಿಂದ ಯಾರಾದ್ರೂ ನಿಂತ್ಕೊಳ್ಬೇಕಾಗಿತ್ತ. ಬಟ್ ದಲಿತ ಓಟ್ಸ್ಗಳು ಆ ಥರ ಬಂದಂಗೆ ಇಲ್ವಲ್ಲ ಕಾಂಗ್ರೆಸ್ ಕಡೆನೂ. ಇಡೀ ಬಿಹಾರದಲ್ಲಿ 20% ಪಾಪ್ಯುಲೇಷನ್ ಸರ್. ಈಗ ದಲಿತರು, ಮುಸ್ಲಿಮರು ಮುಂದುವರಿದವರಲ್ಲ, ಎಲ್ಲ ಪಾರ್ಟಿಯವರು ನಮ್ಮ ಪಾರ್ಟಿಯಲ್ಲಿದ್ದಾರೆ. ಎಲ್ಲರೂ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಎಲ್ಲ ವರ್ಗದವರು ಕೂಡ ನಮಗೆ ಆಶೀರ್ವಾದ ಮಾಡಿದ್ರಿಂದಲೇ 135 ಸೀಟ್ ಬಂತು. ಮುಂದೆ ಎಲ್ಲ ವರ್ಗದವರ ವಿಶ್ವಾಸ ಗಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಇದು ಕಾಂಗ್ರೆಸ್ ಪಾರ್ಟಿ ಬರೀ ಅಧಿಕಾರದ ಲಾಲಾಸಿಗೋಸ್ಕರ ಹುಟ್ಟಿದ್ದಲ್ಲ. ಇದು ಬ್ರಿಟಿಷರ ಗುಲಾಮಗಿರಿಯನ್ನು ಓಡಿಸ್ಲಿಕ್ಕಾಗಿ ಹುಟ್ಟಿದಂಥ ಪಾರ್ಟಿ. ಬಡವರ ಸಾಮಾಜಿಕ ನ್ಯಾಯವನ್ನು, ಸಮಾನತೆಯನ್ನು, ಸಾಮರಸ್ಯವನ್ನು, ಸರ್ವಧರ್ಮೀಯರಲ್ಲಿ ಏಕತೆಯನ್ನು ಮೂಡಿಸುವಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಸರ್, ಮುಸ್ಲಿಮರಿಗೂ ಕೂಡ ಕಾಂಗ್ರೆಸ್ ಮೇಲೆ ನಂಬಿಕೆ ಹೋದಂಗೆ ಕಾಣಿಸ್ತಾ ಇದೆ. ಯಾಕಂದರೆ 17% ವೋಟು ಆಲ್ಮೋಸ್ಟ್ ಪಾಪ್ಯುಲೇಷನ್ನಲ್ಲಿ. ಅವ್ರು ಯಾರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ನಂಬರ್ ಅಂತೂ ನಮಗೆ ರಿಫ್ಲೆಕ್ಟ್ ಆಗ್ತಿಲ್ಲ. ಏನಕ್ಕೆ ಇಷ್ಟೊಂದು ಅಪನಂಬಿಕೆ? ಕರ್ನಾಟಕದ ಎಲೆಕ್ಷನಲ್ಲಿ ನಾವು ನೋಡಿದ್ವಿ 96% ಅಷ್ಟು ಕನ್ಸಾಲಿಡೇಷನ್ ಆಗಿತ್ತು. ಬಿಹಾರದಲ್ಲಿ ಮ್ಯಾಜಿಕ್ ಆಗಲೇ ಇಲ್ಲ. ಅದೇ ಅಲ್ಲಿ ನಾಯಕತ್ವ ಮತ್ತು ಟಿಕೆಟ್ ಹಂಚಿಕೆ, ಅಲ್ಲಿ ಯಾವ ಇದರಲ್ಲಿ ನಾವು ವಿಫಲರಾಗಿದೆ ಅನ್ನೋದನ್ನು ನಮ್ಮ ರಾಷ್ಟ್ರ ನಾಯಕರು ಹೇಳ್ಬೇಕಮ್ಮ. ನಾನು ಇಲ್ಲಿ ಕೂತ್ಕೊಂಡು ನಾನು ಏನು ಹೇಳಿ. ಒಟ್ಟು ದಟ್ಟವಾಗಿ ನಮಗೆ ಕಾಣತಕ್ಕಂಥದ್ದು ಏನಂದರೆ BJPಯವರ ಅಬ್ಬರ ಮತ್ತು ಅಧಿಕಾರ ದುರುಪಯೋಗ. ಅಲ್ಲಿ ಆಂಜನೇಯ ಸರ್, ನೀವು ಸೀನಿಯರ್ ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಮಾತನಾಡೋಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ನಾಯಕರಿಗೆ ಸ್ವಲ್ಪ ಭಯಾನ ಅಂತ ಹೇಳಕ್ ಆಗ್ತಾ ಇಲ್ವಾ? ಅಥವಾ ಯಾರನ್ನಾದ್ರೂ ಹೊಸ ಫೇಸನ್ನ ತಂದು ನಿಲ್ಸ್ಕೊಳ್ಳೋಣ, ಇಲ್ಲ ರಾಹುಲ್ ಏನಾದರೂ ಆಗಲಿ ರಾಹುಲ್ ಗಾಂಧಿ ಅವ್ರನ್ನೇ ಮುಂದುವರ್ಸ್ಕೊಂಡು ಹೋಗೋಣವಾ, ಈ ಥರ ಮಾನಸಿಕತೆ ಇದೆ, ಯಾರು ಹೇಳಕ್ ಆಗ್ತಿಲ್ವಾ? ನೋಡಿ, ರಾಹುಲ್ ಗಾಂಧಿ ಅತ್ಯಂತ ಒಳ್ಳೆಯ ನಾಯಕ ಸರ್. ನಾನು ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಸರ್. ನಾನು ಕೇಳ್ತಾ ಇರೋದು ಒಬ್ಬ ಲೀಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಕ್ಕೆ ನಾನು ನಂಬರ್ಸ್ ನೋಡ್ತಾ ಇದ್ದೆ. 91 ಎಲೆಕ್ಷನ್ ಗಳನ್ನ ಸೋತಿರುವಂತದ್ದು ಇದೆ ಅಂತ ನಾನು ಕೇಳ್ತಾ ಇದ್ದೆ. ಅದು ನಾನು ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. 91 ಚುನಾವಣೆಗಳಲ್ಲಿ ಸೋತಿದ್ದಾರೆ ಅಂತ ಅವರ ನೇತೃತ್ವದಲ್ಲಿ. ನಾನು ತಪ್ಪಿದ್ರೆ ನನ್ನ ತಿದ್ದಿ. ಕೆಲವು ಇದ್ದಿದ್ದೆ ನೋಡೋಣ, ನಮ್ಮ ಪ್ರಯತ್ನವನ್ನ ಎಲ್ಲ ಹೇಳಕ್ ಆಗ್ತಿಲ್ವಾ ಅಂತ ಕಾಂಗ್ರೆಸ್ ಲೀಡರ್ಸ್ ಗಳಿಗೆ ರಾಹುಲ್ ಗಾಂಧಿ ಅವ್ರನ್ನ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ವಾ? ಹೇಳ್ತೆ. ಈಗ ನೋಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ವಿ. ಮತ್ತೆ ಅದು ನೋಡಿ ಹೆಂಗ್ ಬರುತ್ತೆ. ಸರ್, ಬಿಹಾರದಲ್ಲಿ ಗೆದ್ದಿದ್ದು ಕಡಿಮೆ ಅಲ್ಲ, ಅದು ಸಿಂಗಲ್ ಡಿಜಿಟ್ ಕಳಪೆ ಸಾಧನೆ. ಕಡಿಮೆ ಅನ್ಬೇಡಿ, ಕಳಪೆ ಅನ್ನಿ. ಆಯ್ತು, ಈಗ ಅದೆಲ್ಲ ಬಿಡಿ ಸರ್. ಈಗ ನಾನು ವಾಪಸ್ ಬರ್ತೀನಿ. ಆಂಜನೇಯ ಸರ್, ಇದೇನಾದ್ರೂ ಬಿಹಾರದ್ದು ಪರಿಣಾಮ ಕರ್ನಾಟಕದಲ್ಲಿ ಕ್ರಾಂತಿ ಅಂತಿದ್ದಾರೆ. ಏನಾದ್ರೂ ಕ್ರಾಂತಿ ಆಗುತ್ತಾ ಕರ್ನಾಟಕದಲ್ಲಿ? ಯಾವ ಕ್ರಾಂತಿನಾಗಲ್ಲ. ಕ್ರಾಂತಿ ಅಂದವ್ರಿಗೆಲ್ಲ ಭ್ರಾಂತಿ. ಅಲ್ಲ, ಈಗ ಮುಖ್ಯಮಂತ್ರಿಯ ಬದಲಾವಣೆ, ಮಂತ್ರಿಗಳ ಬದಲಾವಣೆ ಏನು ಇಲ್ವಾ? ರಿಸ್ಕೆ ತಗೊಳ್ಳಲ್ವಾ ಈಗ? ನೋಡಿ, ಅದು ಎಲ್ಲ ಹೈಕಮಾಂಡು, ವರಿಷ್ಠರು, ಶಾಸಕರು ನಿರ್ಧಾರ ಮಾಡ್ತಾರೆ. ನಾನು ಹೇಳೋಕ್ಕಾಗಲ್ಲ ಅದನ್ನ.
ಅಲ್ಲಲ್ಲ, ನೀವು ಒಬ್ಬ ಸೀನಿಯರ್ ಲೀಡರ್ ಆಗಿ ಕೇಳ್ತಾ ಇದ್ದೀನಿ, ಮಾಡಿದ್ರೆ ಒಳ್ಳೆಯದಾ ಅಥವಾ ಬೇಡವಾ, ರಿಸ್ಕ್ ತಗೊಳ್ಳೋದೇ ಬೇಡ ಈ ಸಲ ಅಂತ ಅನ್ಸುತ್ತಾ? ನೀವು ಸೀನಿಯರ್ ಲೀಡರ್ ಅಲ್ವಾ, ಅದಕ್ಕೆ ಕೇಳಿದೆ ನಿಮ್ಮ ಸಜೆಷನ್ ಏನು ಅಂತ ಹೇಳಿ. ರಿಸ್ಕ್ ಪ್ರಶ್ನೆ ಅಲ್ಲ. ಕೆಲವು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಪುನರ್ರಚನೆ ಆಗ್ತೈತಿ ಅಂತ ದಟ್ಟವಾದಂಥ ಸುದ್ದಿ ಅಂತೂ ಇದೆ. ಹೈಕಮಾಂಡ್ನಲ್ಲೂ ಕೂಡ ಒಂದು ಕಡೆಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಬದಲಾವಣೆ ಮಾಡಿದ್ರೆ ಒಳ್ಳೇದಾ, ಬದಲಾವಣೆ ಮಾಡದೇ ಇದ್ರೆ ಒಳ್ಳೇದಾ ನಿಮ್ಮ ಪ್ರಕಾರ? ಕೆಲವರಿಗೆ ಅವಕಾಶ ನಿಮ್ಮ ಪರ್ಸನಲ್ ಒಪಿನಿಯನ್ ಕೇಳ್ತಾ ಇದ್ದೀನಿ. ಬದಲಾವಣೆ ಮಾಡಿದ್ರೆ ಒಳ್ಳೇದಾ, ಮಾಡದೇ ಇದ್ರೆ ಒಳ್ಳೇದಾ? ಯಾವ ಬದಲಾವಣೆ? ನಾಯಕತ್ವ ಬದಲಾವಣೆ ಅಂತ. ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ, ಮಾಡಬಾರದು. ನಾಯಕತ್ವ ಬದಲಾವಣೆ ಮಾಡೋ ಅಗತ್ಯ ಇಲ್ಲ. ಅದರ ಬಗ್ಗೆ ಶಾಸಕರು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಪಾಪ ನೀವು ಹೇಳ್ಬಿಟ್ಟು ತಗಲಾಕೊಳ್ಳೋದು ಯಾಕೆ ಬೇಕು ಬಿಡಿ, ಆರಾಮಾಗಿ ಸೇಫ್ ಆಗಿರಿ. ಪಾಪ ಇನ್ನೊಂದ್ಸಲ ಅವಕಾಶ ಇರುತ್ತೆ. ಧನ್ಯವಾದಗಳು ಆಂಜನೇಯ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.